ಹಾಯ್ ಫ್ರೆಂಡ್ಸ್, ಶೋಭಾ ಚಾನಲ್ಗೆ ಸ್ವಾಗತ. ನಾನಿವತ್ತು ಚಾಟ್ ಮಸಾಲ ಮಾಡೋದನ್ನು ಹೇಳ್ಕೊಡ್ತೀನಿ. ಚಾಟ್ ಮಸಾಲ ಅಂದರೆ ಏನು ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೋದು ನೀವು. ಆದರೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಕಪ್ಸಲ್ಲಿ ಚಾಟ್ ಮಸಾಲ. ತುಂಬ ರುಚಿಯಾಗಿರುತ್ತೆ, ಟೇಸ್ಟ್ ಇರುತ್ತೆ. ದೊಡ್ಡವರಿಂದ ಮಕ್ಕಳವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ನಾವು ಇದನ್ನು ಹೊರಗಡೆಯಿಂದ ನಾನು ಯಾವುದೇ ಸಾಸ್ ಆಗಲಿ ತಂದು ಯೂಸ್ ಮಾಡಿಲ್ಲ. ಮನೇಲೇ ಸಿಕ್ಕೋ ಅಂಥ ವೆಜಿಟೇಬಲ್ಸಿಂದ ಮಾಡಿರೋ ಅಂಥ ಇದು ಚಾಟ್ ಮಸಾಲ. ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. 2 ಕಪ್ ಮೈದಾ, 1 ಚಿಟಿಕೆ ಉಪ್ಪು, 2 ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಬೆಳಗ್ಗೆನೇ ಕಲಸಿಟ್ಟಿದ್ದೀನಿ. ಸಂಜೆವರೆಗೆ ಇಟ್ಟರೆ ಸಾಫ್ಟ್ ಆಗುತ್ತಲ್ವ, ಅದಕ್ಕೋಸ್ಕರ ಕಲಸಿ ಈ ಥರ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಸಣ್ಣ ಹಚ್ಚ ಬೆಲ್ಲನ 1 ಲೋಟ ನೀರು ಹಾಕಿ ಈ ಥರ ಕರ್ಗಕ್ಕೆ ಇಟ್ಟಿದ್ದೀನಿ. ಇದನ್ನು ಕರಗಲಿ ಚೆನ್ನಾಗಿ. 1 ಹಿರಳೆಕಾಯಿ ಗಾತ್ರದ್ದು ಹುಣಸೆ ಹಣ್ಣು ತೊಗೊಂಡು ಇದನ್ನು ಕೂಡ ಈ ಥರ ಒಂದು ಬೌಲಲ್ಲಿ ನೆನೆ ಹಾಕಿ ಇಟ್ಕೊಳ್ಳೋಣ. 1 ಲೋಟ ನೀರು ಹಾಕಿ ಕಲಸಿರೋ ಅಂಥ ಮೈದಾ ಹಿಟ್ಟನ್ನ ಸ್ವಲ್ಪ ಪೌಡ್ರನ್ನ ಕೈಗೆ ಈ ಥರ ಸರೋಕೊಂಡು ಈ ಥರ ಸಣ್ಣ ಸಣ್ಣ ಉಂಡೆಗಳು ಬಾಲ್ ಥರ ಈ ಥರ ಮಾಡಿಟ್ಕೊಳ್ಳೋಣ. ಉಂಡೆಗಳನ್ನ ನೋಡಿ ಈ ಥರ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕ ಉಂಡೆ ಮಾಡಿಟ್ಕೊಂಡಿದ್ವಲ್ಲ, ಇದನ್ನು ಮೈದಾ ಹಿಟ್ಟು ಪೌಡ್ರನ್ನ ಹಾಕಿಬಿಟ್ಟು ಈ ಥರ ಲಟ್ಟಿಸ್ಕೊಳ್ಳೋಣ. ಇದ್ರ ಮೇಲೆ ಈ ಥರ ರೌಂಡಾಗಿ ಒಂದು ಮೀಡಿಯಮ್ ಸೈಜ್ಗೆ ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ಥರ ಬಟ್ಲುಗಳು ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಇದಕ್ಕೆ ಮೈದಾ ಪೌಡ್ರನ್ನ ಸರಕೊಳ್ಳೋಣ, ಅಂಟ್ಕೋಬಾರ್ದಲ್ವ ಒಂದಕ್ಕೊಂದು. ಅದಕ್ಕೆ ಕೆಳಗಡೆಗೆ ಮೈದಾ ಪೌಡ್ರನ್ನ ಸರೋಕೊಂಡು ಈ ನಾವು ಲಟ್ಟಿಸ್ಕೊಂಡಿರೋ ಅಂಥ ಈ ರೌಂಡಾಗಿ ಲಟ್ಟಿಸ್ಕೊಂಡಿದ್ವಲ್ಲ, ಈ ಚಪಾತಿ ಥರ ಇರೋದನ್ನು ಇಲ್ಲಿಗೆ ಈ ಥರ ಅಂಟಿಸೋಣ. ಇದಕ್ಕೆ ಈ ಥರ ರೌಂಡಾಗಿ ಈ ಪಾತ್ರೆಗೆ ಅಂಟಿಸ್ಕೊಂಡ್ರೆ ನಾವು ನೀಟಾಗಿ ಇದನ್ನು ಕರ್ಕೋಬೋದು. ಎಣ್ಣೆಲಿ ಕರೆದಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಎಲ್ಲ ಹಿಟ್ಟನ್ನು ಈ ಥರ ಬಟ್ಲುಗಳಿಗೆ ಅಂಟಿಸ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ. ನಾವು ಕಾಯ್ದಿರೋ ಎಣ್ಣೆಲಿ ಇದನ್ನು ಬಿಟ್ಟಾಗ ಇದು ಬಟ್ಲು ಸಪ್ರೇಟಾಗಿ ಇದು ಸಪ್ರೇಟ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ 4 ಬಟ್ಲಿಗೆ ಅಂಟಿಸ್ಕೊಂಡಿದ್ದೀನಿ ನಾನಿವಾಗ. 1 ಕಪ್ ಹೆಸರು ಕಾಳನ್ನ ರಾತ್ರಿ ನೆನೆಸಿ ಬೆಳಗ್ಗೆ ಉಪ್ಪು ಹಾಕಿ ಇದನ್ನು ಬೇಯಿಸಿಟ್ಕೊಂಡಿದ್ದೀನಿ. 1 ಲೋಟ ಕಡಲೆಕಾಳನ್ನ ರಾತ್ರಿ ನೆನೆಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 3 ವಿಷಲ್ನ ಹೊಡೆಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ, ಎರಡೂ ಕೂಡ. ಇವಾಗ ಪುದೀನ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. 1 ಅರ್ಧ ಕಟ್ಟು ಪುದೀನ ಮತ್ತು 2 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ನೋಡಿ, ಇವಾಗ ಪುದೀನ ಚಟ್ನಿನ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನು ಈ ಥರ 4 ಬೌಲ್ಗೆ ಅಂಟಿಸಿ ಇಟ್ಕೊಂಡಿದ್ದೀನಿ. ಇದನ್ನು ನಾವಿವಾಗ ಕಾಯ್ದಿರೋ ಅಂಥ ಎಣ್ಣೆಗೆ ಇದನ್ನು ಹಾಕೋಣ. ತುಂಬ ಚೆನ್ನಾಗಿ ಅದೇ ಬಿಟ್ಕೊಳ್ಳುತ್ತೆ. ಆವಾಗಲೇ ನೆನೆಸಿದಂಥ ಹುಣಸೆ ಹಣ್ಣನ್ನು ಚೆನ್ನಾಗಿ ಹಿಚ್ಕಿ ಎಲ್ಲ ತೆಕ್ಕೊಂಡು ಸಪ್ರೇಟ್ ಮಾಡಿ ಸೋಸಿ ಇಟ್ಕೊಂಡಿದ್ದೀನಿ. ಈ ಥರ ಹುಣಸೆ ರಸನ 1 ಅರ್ಧ ಕಟ್ಟು ಕೊತ್ತಂಬರಿನ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿನೂ ಕೂಡ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಹಾಗೆ ಗ್ಯಾಸ್ ಮೇಲೆ 1 ಬಾಣಲಿ ತೊಗೊಂಡು ಅದಕ್ಕೆ ನಾವು ಕರಿಯೋದಕ್ಕೆ ಎಷ್ಟು ಬೇಕು ಎಣ್ಣೆನ ಅಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ನಾವು ಕರಿಯೋದಕ್ಕೆ ಬೇಕಲ್ಲ, ಅದಕ್ಕೆ ಈ ಥರ ಎಣ್ಣೆ ಕಾಯ್ದ ಮೇಲೆ ಮೀಡಿಯಮ್ ಉರಿಲಿ ಇಟ್ಕೊಳ್ಳಿ. ತುಂಬ ಕಾಯ್ದಿದಾಗ ಅದು ಹಾಕಿಬಿಟ್ರೆ ಕಪ್ಪಾಗ್ಬಿಡುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ. ನೋಡಿ, ಈ ಥರ ಬಟ್ಲಿಗೆ ಅಂಟಿಸ್ಕೊಂಡಿದ್ದನ್ನು ಈ ಥರ ಕಾಯ್ದಿರೋ ಎಣ್ಣೆಗೆ ಬಿಡಬೇಕು. ಈ ಥರ ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡಿ. ಹಾಗೇ ಮುಟ್ಟೋದಕ್ಕೆ ಹೋಗಬೇಡಿ, ಅದೇ ಬಿಟ್ಕೊಳ್ಳುತ್ತೆ. ಆವಾಗ ನಾವು 1 ಸ್ಪೂನಲ್ಲಿ ಅದನ್ನು ತೊಗೊಂಡ್ರೆ ಆಯಿತು, ಬಟ್ಲುಗಳನ್ನ ಅದೇ ಬಂದುಬಿಡುತ್ತೆ. ಈ ಥರ 1 ಸೈಡ್ ಬೆಂದಮೇಲೆ ಮತ್ತೆ ಈ ಥರ ಮಗ್ಚಿ ಬೆಂದಮೇಲೆ ಬೇಯಿಸ್ಕೋಬೇಕು. ಈ ಥರ ದಬ ಹಾಕಿದ್ರೆ ಅದೇ ಬೆಂದ್ಕೊಳ್ಳುತ್ತೆ, ಅದೇ ಬಿಟ್ಕೊಳ್ಳುತ್ತೆ. ಈ ಥರ 2 ಸೈಡ್ ಕೂಡ ಬೇಯಿಸ್ಕೊಳ್ಳಿ. ನೋಡಿ, ಕಪ್ಸಲ್ಲಿ ಎಣ್ಣೆಲಿ ಕರ್ದಿದ್ವಲ್ಲ, ಅದನ್ನೆಲ್ಲ ಹೇಗೆ ಬಿಟ್ಕೊಂಡಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಕಪ್ಸ್ ಅಂತ. ಇವಾಗ ಚಾಟ್ ಮಸಾಲ ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ ನೋಡಿ. ಕರ್ದಿರೋ ಅಂಥ ಕಪ್ಸ್ಗೆ ಎಲ್ಲ ಕಪ್ಸ್ಗೂ ಈ ಥರ ಸ್ವಲ್ಪ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಳ್ಳಿ ಎಲ್ಲದಕ್ಕೂ. ಹಾಗೆ ಬೇಯಿಸಿದಂಥ ಕಡಲೆಕಾಳನ್ನ ಎಲ್ಲ ಬೌಲ್ಗೂ ಈ ಥರ 1 ಸ್ಪೂನ್ ಕಡಲೆಕಾಳನ್ನ ಹಾಕ್ಕೊಳ್ಳಿ. ಮತ್ತು ಬೇಯಿಸಿದಂಥ ಹೆಸರು ಕಾಳನ್ನು 1 ಸ್ಪೂನು ಈ ಥರ ಎಲ್ಲದಕ್ಕೂ ಹಾಕ್ಕೋಬೇಕು. ಮತ್ತು ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಪುದೀನ ಚಟ್ನಿನ ಈ ಥರ
ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನ್ನ ಈ ಥರ ಮೇಲ್ಗಡೆ ಹಾಕೊಳ್ಳೋಣ. ಹಾಗೆ ಇದಕ್ಕೆ ಹುಣಸೆ ರಸ ಕೂಡ ಇದ್ರ ಮೇಲೆ ಈ ಥರ ಒಂದು ಅರ್ಧ ಸ್ಪೂನು ಎಲ್ಲದಕ್ಕೂ ಈ ಥರ ಹಾಕೊಂಬರೋಣ ಮೇಲ್ಗಡೆ. ನಾವು ಮೊದಲೇ ಕರ್ಗಕ್ಕಿಟ್ಟಿದಂಥ ಬೆಲ್ಲದ ನೀರನ್ನು ಕೂಡ ಈ ಥರ ಅರ್ಧ ಸ್ಪೂನ್ನ ಇದ್ರ ಮೇಲ್ಗಡೆ ಈ ಥರ ಹಾಕೋಣ ಎಲ್ಲದಕ್ಕೂ. ಮತ್ತು ಇದಕ್ಕೆ ಟೇಸ್ಟ್ ಕೊಡೋದೆ ಮೊಸರು. ಇದಕ್ಕೆಲ್ಲ ಕಪ್ಸ್ಗಳಿಗೂ ಈ ಥರ ಒಂದು ಅರ್ಧ ಸ್ಪೂನು ಈ ಥರ ಮೊಸರು, ಗಟ್ಟಿ ಮೊಸರನ್ನ ಇದ್ರ ಮೇಲೆ ಎಲ್ಲದಕ್ಕೂ ಕೂಡ ಹಾಕೋಣ. ಒಳ್ಳೆ ಟೇಸ್ಟ್ ಕೊಡುತ್ತೆ. ಮೊಸರನ್ನ ಹಾಕಿದ್ಮೇಲೆ ಈ ಥರ ಒಂದು ಅರ್ಧ ಸ್ಪೂನ್ನೇ ಇದಕ್ಕೆಲ್ಲ ಸೇವನ್ನ ಹಾಕೋಣ. ಈ ಥರ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಕ್ರಿಸ್ಪಿ ಆಗಿರುತ್ತೆ ಈ ಥರ. ಮತ್ತು ಇಷ್ಟಪಟ್ಟು ಹಾಕೊಳ್ಳೋರು ಈ ಥರ ಕೊತ್ತಂಬರಿ ಮೇಲ್ಗಡೆ ಉದುರಿಸ್ಕೋಬೋದು. ಈರುಳ್ಳಿನೂ ಕೂಡ ಹಾಕೋಬೋದು, ಬೇಕು ಅನ್ನೋರು ಇಷ್ಟಪಡೋರು ಇದ್ರ ಮೇಲೆ ಕೂಡ ಈರುಳ್ಳಿನ ಕೂಡ ಹಾಕೋಬೋದು. ನೋಡಿ ಇವಾಗ ಫಟಾಫಟ್ ಅಂತ ಚಾಟ್ ಮಸಾಲ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚಾಟ್ ಮಸಾಲ, ಎಷ್ಟು ಬೇಗ ರೆಡಿ ಆಯಿತು ಅಂತ. ಈ ಥರ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಸಂಜೆ ಟೈಮ್ ಸ್ನ್ಯಾಕ್ಸ್ಗಂತೂ ಮಾಡ್ಕೊಂಡು ತಿಂತಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ನಾವು 4-10 ತಿಂದ್ರೂ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಮಕ್ಕಳು ಸ್ಕೂಲಿಂದ ಬಂದಾಗ ಮಾಡಿಕೊಟ್ರೆ ಅಂತೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಕೆಲವು ಮಕ್ಕಳೆಲ್ಲ ಕಾಳುಗಳೆಲ್ಲ ತಿನ್ನೋದೇ ಇಲ್ಲ. ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳಿಗೆ ಸ್ನ್ಯಾಕ್ಸಲ್ಲಿ ಈ ಥರ ಬೌಲ್ಗೆ ಹಾಕಿ ಕೊಟ್ಟರೆ ಅವರಿಗೆ ಒಂಥರ ನೋಡೋದಕ್ಕೂ ತುಂಬ ಸುಂದರವಾಗಿ ಕಾಣಿಸುತ್ತೆ ಅಲ್ವಾ. ಮತ್ತು ರುಚಿಯಾಗಿರುತ್ತಲ್ಲ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಪ್ರೋಟೀನ್ ಎಲ್ಲ ಸಿಗುತ್ತೆ ಕಾಳುಗಳಿಂದ. ಹಾಗಾಗಿ ಇದು ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ. ಇದನ್ನು ತಿಂತಾ ಇದ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ಯಾಕೆಂದರೆ ಇದರೊಳಗೆ ಎಲ್ಲ ಕಾಳುಗಳು ಸೇರಿಕೊಂಡಿದೆ. ಕಡಲೆಕಾಳು, ಹೆಸರು ಕಾಳು, ಈರುಳ್ಳಿ, ಸೇಬು, ಮೊಸರು ಮತ್ತು ಬೆಲ್ಲದ ಪಾಕ, ಹುಣಸೆ ರಸ, ಪುದೀನ ಚಟ್ನಿ ಎಲ್ಲ ಹಾಕಿರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.